ಹುಸಿ ಬಾಂಬ್ ಬೆದರಿಕೆಗೆ ಮತ್ತೆ ರಾಷ್ಟ್ರ ರಾಜಧಾನಿ ಬೆಚ್ಚಿಬಿದ್ದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ. ಒಂದಲ್ಲ ಎರಡಲ್ಲ, ದೆಹಲಿಯ 9 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. 9 ಶಾಲೆ ಸ್ಫೋಟಿಸೋದಾಗಿ ಇಮೇಲ್ ಜೊತೆಗೆ ಕರೆ ಮೂಲಕ ಬೆದರಿಕೆ ಹಾಕಲಾಗಿದೆ. ದೆಹಲಿಯನ್ನ ಖಲಿಸ್ತಾನ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಬೆದರಿಕೆ ಮೇಲ್ನಲ್ಲಿ ಅಫ್ಜಲ್ ಗುರು ಹೆಸರು ಕೂಡ ಉಲ್ಲೇಖ ಆಗಿದೆ. 9 ಶಾಲೆಗಳಲ್ಲೂ ಪೊಲೀಸರು ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನ ಮಾಡ್ತಾ ಇದೆ. ಬಾಂಬ್ ಬೆದರಿಕೆಯ ಬೆನ್ನಲ್ಲೇ ಮಕ್ಕಳನ್ನ ಪೋಷಕರು ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಶಾಲೆಯಿಂದ ಮಕ್ಕಳು ಮತ್ತೆ ಸಿಬ್ಬಂದಿ ಎಲ್ಲರನ್ನೂ ಈಗ ಹೊರ ಕಳುಹಿಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬೆಳಿಗ್ಗೆ 8:30ರಿಂದ 9:30 ಅಂತರದಲ್ಲಿ ಬಂದಂತಹ ಬೆದರಿಕೆ ಕರೆಗಳು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 9 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆಯ ಕರೆ ಬಂದಿದೆ, ಇಮೇಲ್ ಬಂದಿದೆ. ದೆಹಲಿಯನ್ನ ಖಲಿಸ್ತಾನ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆ ಕೊಡಲಾಗಿದೆಯಂತೆ ಬೆದರಿಕೆಯ ಮೇಲ್ನಲ್ಲಿ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು, ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಿದು 9 ಶಾಲೆಗಳಿಗೆ ಬಂದಂತಹ ಹುಸಿ ಬಾಂಬ್ ಬೆದರಿಕೆ ಕರೆ, ಏನ್ ಡೀಟೇಲ್ಸ್ ಇದೆ? ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ? ವೀಣಾ, ಕಳೆದ ಒಂದು 15 ದಿನಗಳಿಂದ ಬಿಡುವು ಪಡೆದಿತ್ತು ಈ ಬಾಂಬ್ ಥ್ರೆಟ್ನಿಂಗ್ ಶಾಲೆಗಳಿಗೆ. ಆದ್ರೆ ಈಗ ಶಾಲೆಗಳು ಚಳಿಗಾಲದ ಒಂದು ಇದನ್ನ ರಜೆಯನ್ನ ಮುಗಿಸಿ ಈಗ ಶಾಲೆಗಳು ಪುನಃ ಪ್ರಾರಂಭ ಆಗಿರುವಂತದ್ದು. ಈ ಸಂದರ್ಭದಲ್ಲೇ ಈಗ ಏನು ಬಾಂಬ್ ಕರೆಗಳು ಇಮೇಲ್ ಮೂಲಕ ಬರ್ತಾ ಇರುವಂತದ್ದು. ಕಳೆದ ಒಂದು 15 ದಿನಗಳ ಹಿಂದೆ ಕೆಲವು ಶಾಲೆಗಳಿಗೆ ಇದೇ ರೀತಿ ಬಾಂಬ್ ಬೆದರಿಕೆ ಬಂದಿತ್ತು ಇಮೇಲ್ ಮೂಲಕ. ಅದಾದ ನಂತರ ಪೊಲೀಸರು ತಪಾಸಣೆ ಮಾಡಿ ಇಡೀ ದಿನ ಏನು ಶ್ವಾನದಳ ಇರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು, ಎಲ್ಲ ಕಡೆಯಿಂದಲೂ ಕೂಡ ತಪಾಸಣೆ ಮಾಡಿ ಇದೊಂದು ಹುಸಿ ಕರೆ ಅನ್ನೋಂಥದ್ದನ್ನ ಹೇಳಿದ್ರು. ಆದ್ರೆ ಇವತ್ತು ಒಂದು ರೀತಿಯಲ್ಲಿ ಡಿಫರೆಂಟ್ ಆಗಿ ಬಂದಿರುವಂತದ್ದು ಪಕ್ಕದ ಪಂಜಾಬ್. ಅಂದ್ರೆ ಪಂಜಾಬ್ನಲ್ಲಿ ಮೊನ್ನೆಯಿಂದಲೂ ಕೂಡ ಅಂದ್ರೆ ಕಳೆದ ಒಂದು 20 ದಿನಗಳ ಅವಧಿಯಲ್ಲಿ 2 ಪ್ರಮುಖ ಕೊಲೆಗಳಾಗಿದ್ದಾವೆ. ಇದೇ ರೀತಿ ಖಾಲಿಸ್ತಾನಿಗಳ ಒಂದು ಅವರ ಹೆಸರುಗಳು ಕೂಡ ಬರ್ತಾ ಇದಾವೆ, ಯಾರು ಈ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು. ಇವತ್ತು ನೋಡಿದ್ರೆ ಖಾಲಿಸ್ತಾನಿಗಳ ಹೆಸರಿನಲ್ಲಿ ಬಾಂಬ್ ಇಮೇಲ್ ಮೂಲಕ ಬಂದಿರುವಂತದ್ದು ಬೆದರಿಕೆ. ಅದನ್ನ ತಕ್ಷಣ ದೆಹಲಿಯ ಪೊಲೀಸರು ಮತ್ತೆ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ಬಂದು ಎಲ್ಲಾ ಶಾಲೆಗಳಲ್ಲಿ ಸದ್ಯಕ್ಕೆ 9 ಶಾಲೆಗಳ ಹೆಸರು ಸಿಕ್ಕಿದೆ. ಉಳಿದಂತೆ ಒಂದು 20 ಶಾಲೆಗಳ ತನಕ ಬಂದಂತೆ ಇದೆ ಅನ್ನುವಂಥದ್ದು ದೆಹಲಿಯ ಪೊಲೀಸರು ಹೇಳ್ತಾ ಇರುವಂತದ್ದು. ಎಲ್ಲೆಲ್ಲಿಂದ ಬಂದಿದೆಯೋ ಎಲ್ಲಾ ಶಾಲೆಗಳಲ್ಲೂ ಕೂಡ ತಪಾಸಣೆ ಮಾಡ್ಲಾಗ್ತಾ ಇದೆ. ಈ ತನಕ ಏನು ಅಂತ ಅಂದ್ರೆ ಶಾಲೆಯ ಆರಂಭದ ಕ್ಷಣಗಳಿಗೆ ಬರ್ತಾ ಇತ್ತು. ಅಂದ್ರೆ 7:30-8ಕ್ಕೆ ಅಂದ್ರೆ 8 ಗಂಟೆ ಒಳಗೆ ಬಂದಿರುವಂತದ್ದು, ಯಾಕಂದ್ರೆ ಶಾಲೆಗೆ ಮಕ್ಕಳು ಹೋಗೋಕ್ಕೂ ಮುಂಚೆ. ಆದ್ರೆ ಇವತ್ತು 8:30ರಿಂದ 9 ಗಂಟೆ ಸಂದರ್ಭದಲ್ಲಿ ಈ ಬೆದರಿಕೆ ಬಂದಿದೆ. ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗಿ 9:30 ಅಷ್ಟೊತ್ತಿಗೆ ಎಲ್ಲಾ ಶಾಲೆ ತಪಾಸಣೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲೂ ಕೂಡ ಆ ತರದ ಆತಂಕದ ವಸ್ತುಗಳು ಅಥವಾ ಬೇರೆ ರೀತಿಯಾದಂತಹ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದು ದೆಹಲಿ ಪೊಲೀಸರು ಹೇಳ್ತಾ ಇರುವಂತದ್ದು. ವಿನ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.